MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಜನರು ಅವರಿಗೆ ಕೊಟ್ಟದ್ದ ತೀರ್ಪು ಸುಭದ್ರ ಬಹುಮತ 135ಕ್ಕೂ ಅಧಿಕ ಶಾಸಕರ ಬಲದೊಂದಿಗೆ ಸರ್ಕಾರ ರಚನೆ ಆಯಿತು. ಸಿದ್ದರಾಮಯ್ಯನಂತಹ ಹಿರಿಯ ನಾಯಕರೊಬ್ಬರು, ಅದರಲ್ಲೂ ಜನಪರವಾದ ತುಡಿತಾ ಇರುವ ಸಮಾಜವಾದಿ ಆಲೋಚನೆಗಳಿರುವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಅಲ್ಲಿಗೆ ರಾಜ್ಯದಲ್ಲಿ ಅಭಿವೃದ್ಧಿ ಪರ್ವ ಪ್ರಾರಂಭ ಆಯಿತು ಅನ್ನೋ ಪರಿಕಲ್ಪನೆಯೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಬಂದದ್ದು. ಆದರೆ ಸರ್ಕಾರ ರಚನೆ ಆದ ದಿನದಿಂದಲೂ ಕೂಡ ಆಂತರಿಕ ಭಿನ್ನಾಭಿಪ್ರಾಯ, ಬೇಗುದಿ ಅನ್ನೋದು ಆಗಿಂದ ಹಾಗೆ ಸ್ಫೋಟಗೊಳ್ತಲೇ ಇದೆ. ವಿರೋಧ ಪಕ್ಷಗಳ ಆರೋಪ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷದ್ದೇ ನಾಯಕರು ಸೀಸನ್ ವೈಸ್ ಅನ್ನೋ ರೀತಿಯಲ್ಲಿ 2-3 ತಿಂಗಳ ಅಂತರದಲ್ಲೇನೆ ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡೋ ಮೂಲಕ, ಅದು ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕಿರಬಹುದು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕಿರಬಹುದು, ಸಂಪುಟಕ್ಕೆ ಸೇರಬೇಕಾದ ವಿಚಾರಕ್ಕಿರಬಹುದು, ಅಥವಾ ಆಲ್ರೆಡಿ ಸಂಪುಟದಲ್ಲಿರುವವರ ಕಾರ್ಯವೈಖರಿ ಬಗ್ಗೆ ಶಾಸಕರಿರುವ ಅಸಮಾಧಾನ ಇರಬಹುದು, ಭ್ರಷ್ಟಾಚಾರದ ವಿಚಾರವೂ ಇರಬಹುದು. ಹೀಗೆ ಕಾಲಾನುಸಾರ ಮೇಲಿಂದ ಮೇಲೆ ಆರೋಪಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾವಾಗೆಲ್ಲ ಕಾಂಗ್ರೆಸ್ ನಾಯಕರೇ ತಮ್ಮದೇ ಪಕ್ಷದ ಸರ್ಕಾರದ ವಿರುದ್ಧವಾಗಿ ಹಿಂಗೆ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾರೋ ಆಗೆಲ್ಲ ಒಂದಂತೂ ಶತಸಿದ್ಧ, ಈ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋ ಗೋಜಿಗೆ ಹೋಗೋದಿಲ್ಲ, ಬದಲಾಗಿ ಬರೋದು ದೆಹಲಿಯಿಂದ ನಾಯಕರು. ಒಂದು ರೀತಿ ರಣದೀಪ್ ಸುರ್ಜೇವಾಲಾ ಅವರ ಫ್ರೀಕ್ವೆಂಟ್ ವಿಸಿಟ್ ಕರ್ನಾಟಕಕ್ಕೆ, ಅದರಲ್ಲೂ ಬೆಂಗಳೂರಿಗೆ ಪದೇ ಪದೇ ಬರ್ತಾ ಇರೋದು, ಹಾಗೆ ದೆಹಲಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಪದೇ ಪದೇ ಹೋಗ್ತಾ ಇರೋದು, ಇದೆಲ್ಲವನ್ನ ಗಮನಿಸಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಮತ್ತಷ್ಟು ಸಾಕ್ಷ್ಯಗಳು ಸಿಗ್ತಾ ಹೋಗುತ್ತೆ. ಈಗಾಗಿರೋದು ಅದೇನೆ. BR ಪಾಟೀಲ್, ರಾಜು ಕಾಗೆ ತರದ ನಾಯಕರು ಭ್ರಷ್ಟಾಚಾರದ ಬಗ್ಗೆ, ಆಡಳಿತ ವ್ಯವಸ್ಥೆಯ ಫೇಲ್ಯೂರ್ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ನೀಡ್ತಾ ಇದ್ದ ಹಾಗೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಎದ್ದಿದೆ ಅನ್ನೋ ಸೂಚನೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಲಭ್ಯವಾಯಿತು. ಈಗ ಹೈಕಮಾಂಡ್ ನಾಯಕರು ರಾಜ್ಯ ಪ್ರವಾಸವನ್ನ ಮಾಡ್ತಿದ್ದಾರೆ. ಇದು ಬಹಿರಂಗ ಹೇಳಿಕೆ ನೀಡಿರುವ ಕಾಂಗ್ರೆಸ್ನ ನಾಯಕರಿಗೆ ಎಚ್ಚರಿಕೆ ನೀಡಲಿಕ್ಕೋ ಅಥವಾ ಎಲ್ಲವನ್ನ ಸ್ವಲ್ಪ ದಿನ ಸುಧಾರಿಸ್ಕೊಂಡು ಹೋಗಿ ಅಂತ ಹೇಳಿ ಮನವರಿಕೆ ಮಾಡಿಕೊಳ್ಳೋಕ್ಕೋ ಗೊತ್ತಿಲ್ಲ. ಅನುದಾನಕ್ಕಾಗಿ ಶಾಸಕರು ಬೇಡಿಕೆ ಇಟ್ಟರು, ಸಚಿವ ಸಂಪುಟ ಪುನಾರಚನೆಗೆ ಒತ್ತಡ ಇಟ್ಟರು, ಕಾರ್ಯಕರ್ತರ ಸ್ಥಾನಮಾನ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಗೊಂದಲದ ಗೂಡಾಗಿತ್ತು. ಇದಕ್ಕಾಗಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಎಂಟ್ರಿಯಾಗಿ ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಮಾಡಿದ್ದಾರೆ. ಇವತ್ತು ನಡೆದ ಈ ಮೀಟಿಂಗ್ನ ಹೈಲೈಟ್ಸ್ ನಿಮ್ಮ ಮುಂದೆ. ಕಾಂಗ್ರೆಸ್ ಶಾಸಕರ ಸೆಟ್ಟು, ಹೈಕಮಾಂಡ್ ಅಲರ್ಟ್. MLAಗಳ ನೋವಿಗೆ ಮದ್ದರದ್ರ ಉಸ್ತುವಾರಿ ಸುರ್ಜೇವಾಲಾ. ಸದ್ಯ ರಾಜ್ಯ ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ. ಸರ್ಕಾರಕ್ಕೆ 2 ವರ್ಷ ತುಂಬಿದ ಹೊತ್ತಿನಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದ ಕೈ ನಾಯಕರು ಪರಸ್ಪರ ಆರೋಪದಲ್ಲಿ ತೊಡಗಿದ್ದಾರೆ. ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಸಚಿವ ಸ್ಥಾನದ ಆಕಾಂಕ್ಷಿಗಳು ನಿರೀಕ್ಷೆ ಮಾಡಿದ್ರು. ಆ ನಿರೀಕ್ಷೆ ಹುಸಿಯಾದ ಬೆನ್ನಲ್ಲೇ ಅನುದಾನ ಜಟಾಪಟಿ ಜೋರಾಗಿ ಬೀದಿಗೆ ಬಂದಿದೆ. ಕಳೆದ ವಾರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಹಿರಿಯ ಶಾಸಕರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು. ಆಳಂದ ಕ್ಷೇತ್ರದ ಹಿರಿಯ ಶಾಸಕ BR ಪಾಟೀಲ್ ವಸತಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಎಳೆದು ಆಕ್ರೋಶ ಹೊರಹಾಕಿದ್ರು. ಒಬ್ಬರ ಮೇಲೊಬ್ಬರಂತೆ ಸಮಾಧಾನ ಹೊರ ಬರ್ತಾ ಇದ್ದಂತೆ ಅಲರ್ಟ್ ಆದ ಹೈಕಮಾಂಡ್ ನಾಯಕರು ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನ ಬೆಂಗಳೂರಿನತ್ತ ಓಡಿಸಿದ್ರು. ಇಂದು ರಾಜ್ಯಕ್ಕೆ ಆಗಮಿಸಿದ ರಾಜ್ಯ ಉಸ್ತುವಾರಿ ಕಾಂಗ್ರೆಸ್ ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಮಾಡಿದ್ದಾರೆ. This is a organizational exercise being undertaken by AICC and PCC together. We are calling one by one all our legislators, that is our MLAs, Congress MLAs and MLAs supporting the Congress party, in order to understand, after conclusion of 2 years of the government, the status of the 5 Congress guarantees in their respective assembly constituencies. ಶಾಸಕರಿಗೆ 6 ಪ್ರಶ್ನೆ ಇಟ್ಟ ಸುರ್ಜೇವಾಲಾ.
ನಿಮ್ಮ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳ ಅನುಷ್ಠಾನ ಹೇಗಾಗಿದೆ? ನಿಮ್ಮ ಕ್ಷೇತ್ರ ಹಾಗೂ ಜಿಲ್ಲೆಯ ರಾಜಕೀಯ ಸಾಮಾಜಿಕ ಸಮಸ್ಯೆಗಳೇನು? ಕಾಂಗ್ರೆಸ್ ಪಕ್ಷ ಹಾಗೂ ಸರ್ಕಾರ ಅವುಗಳನ್ನು ಹೇಗೆ ಬಗೆಹರಿಸಬೇಕು? ನಿಮ್ಮ ಕ್ಷೇತ್ರಗಳಲ್ಲಿ ಬಾಕಿ ಇರುವ ಅಭಿವೃದ್ಧಿ ಕಾರ್ಯಗಳ ಮತ್ತು ಸಮಸ್ಯೆಗಳ ಲಿಸ್ಟ್ ಕೊಡಿ. ಯಾವ ಇಲಾಖೆಯ ಅಭಿವೃದ್ಧಿ ಕೆಲಸ, ಅನುದಾನ ಎಷ್ಟು ಎಂಬ ಆದ್ಯತೆಯ ಪಟ್ಟಿ ಕೊಡಿ. ನಿಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ವಿವಿಧ ವಿಂಗ್ಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ? ಸರ್ಕಾರ ಮತ್ತು ನಿಗಮ ಮಂಡಳಿಗಳಲ್ಲಿ ನಿಮ್ಮ ಕ್ಷೇತ್ರದ ಯಾವ ಕಾರ್ಯಕರ್ತರಿಗೆ, ನಾಯಕರಿಗೆ ಸ್ಥಾನಮಾನ ಕೊಡಬೇಕು, ಅವರ ಹೆಸರು ಮತ್ತು ಯಾಕೆ ಸ್ಥಾನಮಾನ ಕೊಡಬೇಕು ಅಂತ ಕಾರಣ ಕೊಡಿ. ರಾಜ್ಯ ಸರ್ಕಾರ, ಪಕ್ಷ ಸಂಘಟನೆಗಳಿಗೆ ನಿಮ್ಮ ಸಲಹೆಗಳೇನು? ಬೇರೆ ಸಲಹೆಗಳೇನಾದರೂ ಇವೆಯಾ ಅಂತ ಶಾಸಕರಿಗೆ ಸುರ್ಜೇವಾಲಾ ಪ್ರಶ್ನೆ ಮಾಡಿದ್ದಾರೆ. ಕ್ಷೇತ್ರದಲ್ಲಾಗಿರೋ ಅಭಿವೃದ್ಧಿ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಒಂದು ಕ್ವೆಶ್ಚನ್ ಇಯರ್ಸ್ ಇತ್ತು. ನಾನು ನಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿಗಳು ತುಂಬ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆಗಿದೆ ಮತ್ತು ನಮಗೇನು ಅನುದಾನ ಬರಬೇಕಾಗಿತ್ತು ಅದು ಕರೆಕ್ಟಾಗಿ ಬಂದಿದೆ. ಆ ರಿಪೋರ್ಟ್ಸ್ ಜೊತೆ ನಮ್ಮ ಕಾರ್ಯಕ್ರಮಗಳು ಅಂದರೆ ಗ್ರಾಸ್ ರೂಟ್ ಲೆವೆಲ್ ಹೇಗೆ ಅಂತ, ಮೊದಲನೇದು ನಮ್ಮೂರಿಗೆ ನಮ್ಮ ಶಾಸಕ ಅಂತ 188 ವಿಲೇಜ್ ಕವರ್ ಮಾಡಿದ್ದೀನಿ. ಅದನ್ನು ಸುರ್ಜೇವಾಲಾ ಸರ್ಗೆ ಹೇಳಿದೆ, ಅಪ್ರಿಷಿಯೇಟ್ ಮಾಡಿದ್ರು. ನಂತರ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಪ್ರತಿ ಮನೆಗೆ ಹೋಗಿ ಕಷ್ಟ ಕೇಳೋದು. ಸುರ್ಜೇವಾಲಾ ಜೊತೆ ಬಿಆರ್ ಪಾಟೀಲ್ ಸುದೀರ್ಘ ಚರ್ಚೆ. ಅಸಮಾಧಾನಿತ ಶಾಸಕ ರಾಜು ಕಾಗೆ ಸಭೆಗೆ ಗೈರು. ಇನ್ನು ಸರ್ಕಾರದ ವಿರುದ್ಧ ಮೊದಲು ಧ್ವನಿ ಎತ್ತಿದ್ದ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಜೊತೆ ಸುರ್ಜೇವಾಲಾ ಸುಮಾರು 45 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದು ಅಸಮಾಧಾನಕ್ಕೆ ಕಾರಣಗಳನ್ನ ತಿಳಿಸಿದ್ರಂತೆ. ಇನ್ನು ಮತ್ತೊಬ್ಬ ರೆಬೆಲ್ ಶಾಸಕ ರಾಜು ಕಾಗೆ ಮಾತ್ರ ಸುರ್ಜೇವಾಲಾ ಮೀಟಿಂಗ್ಗೆ ಗೈರಾಗಿದ್ದು ಅಚ್ಚರಿ ಎನಿಸಿದೆ. ನಮ್ಮ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳು ಅವ್ರ ಜೊತೆಗೆ ದೀರ್ಘವಾದಂಥ ಚರ್ಚೆ ಆಯಿತು. ನಾನು ಹೇಳಬೇಕಾದದ್ದನ್ನೆಲ್ಲ ಅವರಿಗೆ ಹೇಳಿದ್ದೇನೆ. ಅವರೆಲ್ಲನೂ ನನ್ನ ವಿಷಯಗಳನ್ನು ನೋಟ್ ಮಾಡಿಕೊಂಡಿದ್ದಾರೆ. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅವ್ರೇನು ಮಾಡಿದ್ದಾರೆ ಅವ್ರಿಗೆ ಬಿಟ್ಟಿದ್ದು ಪಕ್ಷಕ್ಕೆ ಬಿಟ್ಟಿದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನಕ್ಕೆ ಮದ್ದು ಅರಿಯುವಂಥ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಇಂದಿನಿಂದ ಪ್ರಾರಂಭ ಮಾಡ್ತಾ ಇದೆ. ಪ್ರಮುಖವಾಗಿ ಸುರ್ಜೇವಾಲಾ ಅವರು ಇಂದು ಸರಣಿ ಸಭೆಗಳನ್ನು ನಡೆಸಿ ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಇದರ ಜೊತೆಗೆ ಬಿಆರ್ ಪಾಟೀಲ್ ಅವರ ಮಾತುಗಳನ್ನು ಕೇಳಿರ್ತಕ್ಕಂತಹ ಸುರ್ಜೇವಾಲಾ ಅವರು ಸುದೀರ್ಘವಾದಂಥ ಚರ್ಚೆಯನ್ನು ನಡೆಸಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ ಮತ್ತು ಸಿಎಂ ಅವರಿಗೆ ಇದರ ಗಮನಕ್ಕೆ ತರ್ತೇನೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ಬೆಂಗಳೂರಿನಲ್ಲಿ ಮೊಕ್ಕಾಂ ಹೂಡಲಿರ್ತಕ್ಕಂಥ ಸುರ್ಜೇವಾಲಾ ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡೋರಿದ್ದಾರೆ. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್ ಚರಂಟಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಒಂದು ಕಡೆ ಕಾಂಗ್ರೆಸ್ ಪಾಳದಲ್ಲಿ ಇಂಥ ಒಂದು ಬೆಳವಣಿಗೆ ಆಗ್ತಾ ಇದೆ. ಮತ್ತೊಂದು ಕಡೆ ನಿನ್ನೆ BJP ನಾಯಕರು ಕೊಟ್ಟಂಥ ಹೇಳಿಕೆಗಳು, BJP ನಾಯಕರ ಭವಿಷ್ಯ ಕಾಂಗ್ರೆಸ್ ಪಾಳದಲ್ಲಿ ನಡುಕವನ್ನಂತೂ ಸೃಷ್ಟಿ ಮಾಡಿತ್ತು. ಸೆಪ್ಟೆಂಬರ್ ಕಾದು ನೋಡಿ ಕ್ರಾಂತಿ ಆಗುತ್ತೆ ಅಂತೇಳಿ BJP ನಾಯಕರು ಕೊಟ್ಟಂಥ ಹೇಳಿಕೆ. ಆ ಹೇಳಿಕೆಯ ಬೆನ್ನಲ್ಲೇ ಇವತ್ತು ಕಾಂಗ್ರೆಸ್ನ ಒಬ್ಬೊಬ್ಬ ನಾಯಕರ ನಡೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು. ಅದರಲ್ಲೂ ಪ್ರಮುಖವಾಗಿ DCM ಹಾಗೂ CM ಸಿದ್ದರಾಮಯ್ಯವರ ನಡುವಿನ ವಿಚಾರ ಇದೆಯಲ್ಲ, ನಾವು ಗಟ್ಟಿಯಾಗಿದ್ದೀವಿ, ನಮ್ಮದೇ ಸರ್ಕಾರ 5 ವರ್ಷ ಅಧಿಕಾರ ನಡೆಯುತ್ತೆ ಅನ್ನುವ ಮೂಲಕ ಬದಲಾವಣೆಯ ಕೂಗಿಗೆ ಒಂದಷ್ಟು ಸಂದೇಶವನ್ನು ಕೊಟ್ಟರು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಏನು ಸರ್ CM ಸಿದ್ದರಾಮಯ್ಯವರು ಬದಲಾವಣೆ ಆಗ್ತಾರಂತೆ, ಹೌದಾ ಅಂತ ಅಂದಾಗ ಅಸ್ಪಷ್ಟವಾದಂಥ ಉತ್ತರವನ್ನು ಕೊಡ್ತಾರೆ. ಹಾಗಾದರೆ ಇವತ್ತು ಕಾಂಗ್ರೆಸ್ ಪಾಳದಲ್ಲಿ ಏನೆಲ್ಲ ಆಯಿತು, ರಾಜಕೀಯ ವಲಯಕ್ಕೆ ಯಾವ ಸಂದೇಶವನ್ನು ಕೊಟ್ಟರು, ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಸೆಪ್ಟೆಂಬರ್ ಕ್ರಾಂತಿಗೂ ಮುನ್ನವೇ ದೋಸ್ತಿ. 5 ವರ್ಷ ಸರ್ಕಾರ ಬಂಡೆ ತರ ಗಟ್ಟಿಯಾಗಿರುತ್ತೆ. 5 ವರ್ಷ ನಮ್ಮ ಸರ್ಕಾರ ಬಂಡೆ ತರ ಗಟ್ಟಿಯಾಗಿರುತ್ತೆ ಎಂದು DK ಶಿವಕುಮಾರ್ ಕೈ ಹಿಡಿದು ನಾವು ಗಟ್ಟಿ ಎಂದು CM ಸಿದ್ದರಾಮಯ್ಯ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಎದೆಬಡಿತ ಹೆಚ್ಚಿಸಿರುವ ಸೆಪ್ಟೆಂಬರ್ ಕ್ರಾಂತಿ ಕಿಚ್ಚು ದಿನದಿನಕ್ಕೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಗದ್ದಲ ಗಲಾಟೆ ಜೋರಾಗುವ ಲಕ್ಷಣಗಳು ಕಾಣ್ತಿವೆ. ಈ ಮಧ್ಯೆ CM ಸಿದ್ದರಾಮಯ್ಯ DCM DK ಶಿವಕುಮಾರ್ ಕೈಯಿಂದ ಎತ್ತಿ ತೋರಿಸಿ 5 ವರ್ಷ ನಮ್ಮ ಸರ್ಕಾರ ಬಂಡೆ ತರ ಗಟ್ಟಿಯಾಗಿರುತ್ತೆ, ನಾವು ಗಟ್ಟಿ, ನಾವು ಒಗ್ಗಟ್ಟಾಗಿ ಇರ್ತೀವಿ ಎಂದು ಹೇಳುವ ಮೂಲಕ ಗೊಂದಲ ಕೋಲಾಹಲಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ ಎನ್ನಲಾಗಿದೆ.
ಬಿಜೆಪಿ ಪಂಚಾಂಗ ಸರ್, ಬಿಜೆಪಿ ಪಂಚಾಂಗ ನೀವು ನಿಮಗೆ ಮಾಡ್ತೀರಾ ಅಂತ ಅನ್ಸುತ್ತೆ. ಸರಿ ಮತ್ತೆ ನೋಡಪ್ಪ, ಬಿಜೆಪಿ ಅವರು ಇದ್ದಾರಲ್ಲ ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ನಾನು ಇವನು ಚೆನ್ನಾಗೇ ಇದ್ದೀವಿ. ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವು ಎಷ್ಟು ಸಾರಿ ಗೆದ್ದು ಸೋತಿರೋದು, ಎಷ್ಟು ಸಾರಿ ಸೋತಿರೋದು? ಹಾಂ, ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ, ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ ಸೋತಿರೋನು? ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ಸಿಎಂ ಬದಲಾಗ್ತಾರಾ ಅನ್ನೋ ಪ್ರಶ್ನೆಗೆ ಅಸ್ಪಷ್ಟ ಉತ್ತರ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತಾ ಇಲ್ವಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ ವರದಿ ಬಳಿಕ ನಿರ್ಧಾರ ಎಂದರು. ಸುರ್ಜೇವಾಲಾ ಬಂದಿದ್ದಾರೆ ಅಂತ ಹೇಳಿ ಅವ್ರು ಏನ್ ರಿಪೋರ್ಟ್ ತರ್ತಾರೆ, ಏನ್ ಕೇಳ್ತಾರೆ, ಏನೇನು ನಡೆದಿದೆ ಅದನ್ನು ನಮ್ಗೆ ಹೇಳ್ತಾರೆ. ಆಮೇಲೆ ಮುಂದೇನು ಯಾವ ವಿಚಾರದ ಬಗ್ಗೆ ಏನು ಇಲ್ಲಿ ಮಾಹಿತಿ ಕೊಡ್ತಾರೆ ನೋಡಿಕೊಂಡು ಆಮೇಲೆ ಮುಂದೆ ಏನು ಮಾಡಬೇಕು ಅದನ್ನು ನೋಡ್ತಾರೆ. ಕುರ್ಚಿ ಕಲಹ ಮಾಧ್ಯಮದ ಕಲ್ಪನೆಯಿಂದ ಸುರ್ಜೇವಾಲಾ. Any news that is circulated in the media about some leadership change, etc., are only a figment of your imagination. This is an organizational exercise we are undertaking. Thank you so much. ಡಿಕೆಶಿ ಸಿಎಂ ಎಂದ ಬಾಲಕೃಷ್ಣ ಇಕ್ಬಾಲ್ ಹುಸೇನ್. ಸರಿ, ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಯಾಕಂದರೆ ಅವರು ಕೂಡ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ. ಅದರಿಂದ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೈಕಮಾಂಡಲ್ಲಿ ನಾವು ಮನವಿ ಮಾಡ್ತೀವಿ. ಮಳೆ ಜೋರಾಗಿ ಬರ್ತಾ ಇದೆ, ಒಳ್ಳೆ ಜೋರಾಗಿ ಹರಿತಾ ಇದೆ ಅಂತನ, ಅಥವಾ ಸೇತುವೆಗಳು ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತನ, ಏನು ರಾಜಕಾರಣದಲ್ಲಿ ಬದಲಾವಣೆ ಆಗೋದು ಸಹಜ. ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಯಾರಿಗೆ ಆ ಜಾಗದಲ್ಲಿ ಸ್ಥಾನಮಾನ ಕೊಡಬೇಕು ಅದನ್ನು ಹೈಕಮಾಂಡ್ ಡಿಸೈಡ್ ಮಾಡ್ತದೆ. ಅದಕ್ಕೊಂದು ಕ್ರಾಂತಿ ಅಂತ ಹೇಳ್ತಾರೆ. ಏನೂ ಇಲ್ಲ, ಯಾರು ಸೂಕ್ತವಾದ ವ್ಯಕ್ತಿ ಇದ್ದಾರೆ ಇವತ್ತಿನ ಸನ್ನಿವೇಶದಲ್ಲಿ ಯಾರಿಗೆ ಅಧಿಕಾರ ಕೊಟ್ಟರೆ ಉತ್ತಮವಾದಂಥ ಒಂದು ಆಡಳಿತ ಕೊಡುವಷ್ಟು ಶಕ್ತಿ ಭಗವಂತ ಯಾರಿಗೆ ಕೊಟ್ಟಿದ್ದಾರೆ ಅವರಲ್ಲಿ ಕೂತ್ಕೊಳ್ತಾರೆ, ಕೆಲಸ ಮಾಡ್ತಾರೆ. ಸಿಎಂ ಸಿದ್ದುಗೆ ಡಿಸಿಎಂ ಡಿಕೆಶಿ ಸೈಲೆಂಟ್ ಪಂಚ್. ಇನ್ನು ಸಿಎಂ ಬದಲಾವಣೆಗೆ ಡಿಸಿಎಂ ಡಿಕೆಶಿ ತೆರೆಮರೆಯ ತಂತ್ರ ಮಾಡಿದ್ರ ಎಂಬ ಮಾತು ಕಾಂಗ್ರೆಸ್ನಲ್ಲಿ ಕೇಳಿ ಬಂದಿದೆ. ಶಾಸಕರ ಅಸಮಾಧಾನವನ್ನೇ ಮುಂದಿಟ್ಟುಕೊಂಡು ಕನಕಪುರದ ಬಂಡೆ ಹೈಕಮಾಂಡ್ಗೆ ಪತ್ರ ಬರೆದು ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿ ಎಂದಿದ್ರಂತೆ. ಹೀಗಾಗಿ 40ಕ್ಕೂ ಹೆಚ್ಚು ಶಾಸಕರಿಗೆ ಖುದ್ದು ಡಿಕೆಶಿ ಸೂಚನೆ ನೀಡಿದ್ದಾರೆ ಎಂಬ ಮಾತು ಕೇಳಿ ಬಂದಿದೆ. ದೆಹಲಿಯಿಂದ ಬೆಂಗಳೂರಿಗೆ ಬಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಶಾಸಕರ ನೋವು ಆಲಿಸಿದ್ದಾರಾ, ಇಲ್ಲ ಸಿಎಂ ಬದಲಾವಣೆಯ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರಾ ಎಂಬ ಅನುಮಾನ ರಾಜ್ಯ ಜನತೆಗೆ ಕಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸರ್ಕಾರ ಗಟ್ಟಿಯಾಗಿರುತ್ತಾ ಅನ್ನೋದಾಗಿರ್ಲಿಲ್ಲ ಪ್ರಶ್ನೆ. ಬದಲಾಗಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ 5 ವರ್ಷ ನೀವೇ ಇರ್ತೀರಾ, ಹಾಗೆ ನಿಮ್ಮ ಡಿ ಕೆ ಶಿವಕುಮಾರ್ ಅವರ ನಡುವೆ ಸಮನ್ವಯತೆ ಸರಿಯಾಗಿದೆಯಾ, ಇದಾಗಿತ್ತು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ಮುಂದಿನ ಮಾಧ್ಯಮದವರ ಪ್ರಶ್ನೆ. ಇಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆಯಲ್ಲೂ ಕೂಡ ಮತ್ತಷ್ಟು ಗೊಂದಲ ಇದೆ. ಸರ್ಕಾರ 5 ವರ್ಷ ಬಂಡೆ ರೀತಿಯಲ್ಲಿ ಗಟ್ಟಿಯಾಗಿರುತ್ತೆ, ಸರ್ಕಾರ ಗಟ್ಟಿಯಾಗಿರುತ್ತೆ ಸರಿ, ಯಾಕಂದ್ರೆ ಬಹುಮತ ಇದೆ ಸರ್ಕಾರಕ್ಕೆ. ಆದರೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ 5 ವರ್ಷ ಅವರೇ ಇರ್ತಾರಾ? ಈ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಕೊಡಲಿಲ್ಲ. ಹಾಗೆ ಬಂಡೆ ಅಂದ ತಕ್ಷಣ ಜನ ಅಸೋಸಿಯೇಟ್ ಮಾಡ್ಕೊಳ್ಳೋದು ಡಿ ಕೆ ಶಿವಕುಮಾರ್ ಅವ್ರ ಕಡೆಗೆ. ಬಂಡೆಯಂತೆ ಗಟ್ಟಿಯಾಗಿರುತ್ತೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಗಟ್ಟಿಯಾಗಿರುತ್ತಾ? ಈ ಗೊಂದಲಕ್ಕೂ ಕೂಡ ಕಾರಣವಾಗಿದೆ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಒಗ್ಗಟ್ಟಿನ ಮಂತ್ರದ ಹೇಳಿಕೆ. ಗೊಂದಲ ಇದೆಯಾ ನಿಮ್ಮಿಬ್ಬರ ಮಧ್ಯೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದು 5 ವರ್ಷಗಳ ಕಾಲ ಈ ಸರ್ಕಾರ ಬಂಡೆಯಂತೆ ಗಟ್ಟಿಯಾಗಿರುತ್ತೆ ಅಂತ ಹೇಳಿ. ಆದರೆ ಮತ್ತೊಂದು ಕಡೆ ಈ ಹೇಳಿಕೆ ಹೊರಬಿದ್ದ ಕೆಲವೇ ನಿಮಿಷಗಳಲ್ಲಿ ಎಚ್ ಸಿ ಬಾಲಕೃಷ್ಣ ಅವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೂ ಒಂದು ಅವಕಾಶ ಕೊಡಬೇಕು. ನೆನೆ ಇಕ್ಬಾಲ್ ಹುಸೇನ್ ಅವರು ಹೇಳಿರ್ತಾರೆ ಯಾರಿಗೆ ಸಾಮರ್ಥ್ಯ ಇದೆ ಅವ್ರ ಕೈಯಲ್ಲಿ ಅಧಿಕಾರ ಹೋದರೆ ಒಳ್ಳೆಯದು ಅಂತ ಹೇಳಿ. ಅಲ್ಲಿಗೆ ಕ್ಯಾಮ್ರಾಗಳ ಮುಂದೆ
ಎಷ್ಟೇ ಕೈ ಹಿಡಿದು ಒಗ್ಗಟ್ಟಿನ ಮಂತ್ರ ಪಠಿಸಿದ್ರೂ ಕೂಡ ಕಾಂಗ್ರೆಸ್ ಪಾಳ್ಯದ ಒಳಗೆ ಹೊಂದಾಣಿಕೆಯ ಕೊರತೆ ಅನ್ನೋದು ಇದೆ ಅನ್ನೋದಕ್ಕೆ ಸಾಕ್ಷ್ಯಗಳು ಕೂಡ ಸಿಗ್ತಾ ಇದೆ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಅನ್ನು ಕೊಡುತ್ತೆ. ಅದೇ ರೀತಿ ಓರಿಯಂಟ್ ಬೆಲ್ಟ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಸುದ್ದಿಯತ್ತ ಗಮನ ಕೊಡೋಣ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ಗೊಂದಲ ಮುಂದುವರೆದಿದೆ. ಈ ಮಧ್ಯೆ ಆರ್ ಅಶೋಕ್ ಹೊಸ ರಾಜ್ಯಾಧ್ಯಕ್ಷರು ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಇತ್ತ 5 ಅಂಶಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ಅಧ್ಯಕ್ಷರ ಬದಲಾವಣೆಗೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತಾದಂಥ ಒಂದು ವರದಿ ಇಲ್ಲಿದೆ ನೋಡಿ. ಕ್ರಾಂತಿ ಕದ ತೆರೆಯಿತ ಕೇಸರಿ ರೆಬಲ್ಸ್ ಟೀಮ್. ವಿಜಯೇಂದ್ರ ಮುಂದುವರಿತಾರ ಇಲ್ವಾ? ರಾಜ್ಯ ಬಿಜೆಪಿಯ ರಾಜಾಹುಲಿ, ಸಂಘಟನಾ ಚತುರ, ಶಿಕಾರಿ ವೀರ ಅಂದ್ರೆ ಅದು BS ಯಡಿಯೂರಪ್ಪ. ಕರ್ನಾಟಕದಲ್ಲಿ ಬಿಜೆಪಿ ಗಟ್ಟಿಯಾಗಿ ನೆಲೆ ನಿಲ್ಲುವಂತೆ ಮಾಡಿದ್ದ ಮಾಜಿ ಸಿಎಂ ಯಡಿಯೂರಪ್ಪ 2023ರ ಚುನಾವಣೆಯಲ್ಲಿ ಹೀನಾಯ ಸೋಲಿನ ಬಳಿಕ ಎಚ್ಚೆತ್ತ ಕೇಸರಿ ವರಿಷ್ಠರು ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು. 1.5 ವರ್ಷ ರಾಜ್ಯಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದ್ದ ವಿಜೇಂದ್ರಗೆ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಆ್ಯಂಡ್ ಟೀಮ್ ಮಗ್ಗಲ ಮುಳ್ಳಾಗಿ ಕಾಡಿದ್ರು. ಇದೀಗ ರಾಜ್ಯ ಬಿಜೆಪಿಗೆ ಹೊಸ ಸಾರಥಿ ಬರಲಿದ್ದಾರೆ ಎಂಬ ವದಂತಿ ರಾಜಕೀಯ ಪಡಸಾಲೆಯಲ್ಲಿ ಸಖತ್ ಸೌಂಡು ಮಾಡ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ಗೊಂದಲ ಮುಂದುವರೆದಿದೆ. ಈ ನಡುವೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೆಲವರ ಹೆಸರು ಮುಂಚೂಣಿಗೆ ಬರುತ್ತಿದೆ. ಆದರೆ ವಿಜಯೇಂದ್ರ ಮಾತ್ರ ನನ್ನನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸುವ ವಿಶ್ವಾಸ ಇದೆ ಎಂದಿದ್ದಾರೆ. ಅಲ್ಲದೆ ಕಳೆದ 1 ವರ್ಷದ ಕೆಲಸ ಕಾರ್ಯ ತೃಪ್ತಿ ತಂದಿದೆ ಎಂದು ಹೇಳಿದ್ದಾರೆ. ಆದರೆ ವಿಜಯೇಂದ್ರರನ್ನೇ ಮುಂದುವರಿಸುವ ಬಗ್ಗೆ ಪಕ್ಷದಲ್ಲಿ ಕೆಲವರ ವಿರೋಧವೂ ಇದೆ. ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಲು ಹೈಕಮಾಂಡ್ ನಾಯಕರು ಹಿಂದೇಟು ಹಾಕುತ್ತಿದ್ದಾರೆ ಎನ್ನಲಾಗಿದೆ. ವಿಜೇಂದ್ರ ಆರ್ ಅಶೋಕ್ ಮುಸುಕಿನ ಗುದ್ದಾಟ. BYV ಬದಲಾವಣೆ ಫಿಕ್ಸ್ ಅಂದ್ರಲ್ಲ ವಿಪಕ್ಷ ನಾಯಕ. ಕಳೆದ ವಾರ ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿ ಪ್ರವಾಸ ಮಾಡಿದ್ರು. ಈ ವೇಳೆ ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆ ನಡೆದಿಲ್ಲ. ಯಾರು ಬೇಕಾದರೂ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಬಹುದು. ನೂತನ ರಾಜ್ಯಾಧ್ಯಕ್ಷ ನೇಮಕ ಬಳಿಕ ಎಲ್ಲವೂ ಸರಿ ಹೋಗಲಿದೆ. ನಾನು ರಾಜ್ಯ ರಾಜಕೀಯದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ವಿವರವನ್ನ ನೀಡಿದ್ದೇನೆ ಎಂದರು. ಅಧ್ಯಕ್ಷರ ಇದು ಚುನಾವಣೆ ಇದೆ. ಈಗ ಅಧ್ಯಕ್ಷರದು ಚುನಾವಣೆ ಇದೆ. ಅದು ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ. ಈಗ ಬೇರೆ ರಾಜ್ಯಗಳದೆಲ್ಲ ಘೋಷಣೆ ಆಗ್ತಾ ಇದೆ, ಕೆಲವು ರಾಜ್ಯಗಳದ್ದು. ನಮ್ಮದು ಇನ್ನೂ ಬಂದಿಲ್ಲ. ನಮ್ಮದು ಇನ್ನೂ ಚರ್ಚೆಗೆ, ನಾನು ಮೊನ್ನೆ ಹೋದಾಗೂ ಕೂಡ ಅದು ಚರ್ಚೆಗೆ ಬಂದಿಲ್ಲ. ಚರ್ಚೆಗೆ ಬಂದಿದ್ರೆ ಅದನ್ನು ಪ್ರಸ್ತಾವ ಮಾಡ್ತಾ ಇದ್ರೂ ಗೊತ್ತಿಲ್ಲ. ಹೊಸದಾಗಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಆದಮೇಲೆ ಇನ್ನಷ್ಟು ಅದಕ್ಕೆ ಪ್ರಗತಿಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ವಿಜೇಂದ್ರ ವಿರೋಧಿ ಬಣ ಪಂಚಸೂತ್ರಗಳನ್ನು ಮುಂದಿಟ್ಟು ಮರು ಆಯ್ಕೆ ಬೇಡ ಎಂದು ವಾದಿಸುತ್ತಿದೆ. ಆಯ್ಕೆಗೆ ವಿರೋಧ ಯಾಕೆ? ವಿಜೇಂದ್ರ ವಿರುದ್ಧ ರೆಬಲ್ಸ್ ಟೀಮ್ ಅಲ್ಲದೆ ಬಿಜೆಪಿ ಹಿರಿಯ ನಾಯಕರು ಕುಟುಂಬ ರಾಜಕಾರಣದ ಆರೋಪ ಮಾಡಿದ್ದಾರೆ. ಅಲ್ಲದೆ ಹಿರಿಯರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುತ್ತಿಲ್ಲ ಎಂಬ ಅಸಮಾಧಾನವೂ ಇದೆ. ಪಕ್ಷ ಸಂಘಟನೆಯಲ್ಲಿ ವಿಜೇಂದ್ರಗೆ ಅನುಭವದ ಕೊರತೆ ಹಾಗೂ ಹಿರಿತನ ಇಲ್ಲ. ಅಲ್ಲದೆ ಆಡಳಿತಾರೂಢ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ತಾರೆಂಬ ದೂರು ಇದೆ. ಅಲ್ಲದೆ RSSನ ನಿಷ್ಠರ ವಿಶ್ವಾಸ ಗೆಲ್ಲುವಲ್ಲಿ ವಿಜೇಂದ್ರ ವಿಫಲರಾಗಿದ್ದಾರೆ ಎಂಬ ಧ್ವನಿಯೂ ಹೇರಳವಾಗಿದೆ. ಸೋಮಣ್ಣಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದ್ರೆ ಆತ್ಮಹತ್ಯೆ. ರಾಜ್ಯ ಬಿಜೆಪಿ ಅಧ್ಯಕ್ಷಗಾದಿಯಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಹೆಸರು ಮುನ್ನೆಲೆಗೆ ಬರ್ತಿದ್ದಂತೆ ಆಕ್ರೋಶ ಹೆಚ್ಚಾಗಿದ್ದು, ಮೈಸೂರಿನ ಬಿಜೆಪಿ ಹಿರಿಯ ಮುಖಂಡ ತೋಟದಪ್ಪ ಬಸವರಾಜು ಆಕ್ರೋಶ ಹೊರಹಾಕಿದ್ದಾರೆ. ಸೋಮಣ್ಣಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವೆ. ಅಧಿಕಾರಕ್ಕಾಗಿ ಸೋಮಣ್ಣ ಬಿಜೆಪಿ ಸೇರಿದ್ರು, ಹೊರಗಿನಿಂದ ಬಂದವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬಾರದು ಎಂದು ಹೇಳ್ತಿದ್ದಾರೆ. ಈಗಾಗಲೇ ನೋಡಿ, ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದಾರೆ. ಮತ್ತೆ ಈಶ್ವರಪ್ಪನವರು ಪಕ್ಷದಿಂದ ಆಚೆ ಹೋಗಿದ್ದಾರೆ.
ಅವ್ರನ್ನೇ ಕರ್ಕೊಂಬನ್ನಿ, ಅವ್ರನ್ನು ಬೇಕಾದ್ರೂ ನೀವು ರಾಜ್ಯಾಧ್ಯಕ್ಷನ ಮಾಡಿ, ಅಭ್ಯಂತರ ಇಲ್ಲ. ಆದರೆ ಹೊರಗಿನಿಂದ ಬಂದವ್ರನ್ನ ಈ ವಿ ಸೋಮಣ್ಣ ಅಂತವ್ರನ್ನ ನೀವು ರಾಜ್ಯಾಧ್ಯಕ್ಷನ ಮಾಡಿದ್ರೆ ನಾವು ಬೆಂಗಳೂರಿನ ಕೇಂದ್ರ BJP ಕಚೇರಿ ಮುಂದೆ ನಾನು ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ. ಅಷ್ಟು ನಮಗೆ ನೋವಾಗಿದೆ. ಒಂದು ವಿಶ್ವದಲ್ಲೇ ನಂಬರ್ 1 ಪಾರ್ಟಿ ಅಂತ ನಾವು ಹೇಳ್ಕೊತೀವಿ. ಹಾಗಾದರೆ ಭಾರತೀಯ ಜನತಾ ಪಾರ್ಟಿಲಿ ರಾಜ್ಯಾಧ್ಯಕ್ಷರಾಗಕ್ಕೆ ಯಾರಿಗೂ ಯೋಗ್ಯತೆ ಇಲ್ವಾ? ಯಾಕೆ ಈ ರೀತಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಮಾನ ಮಾಡೋಂಥ ರೀತಿಯಲ್ಲಿ ನೀವು ವರಿಷ್ಠರುಗಳು ನಡ್ಕೊತೀರಿ? ಇದನ್ನೇ ಇಲ್ಲಿಗೆ ನಿಲ್ಲಿಸಿ. ಸದ್ಯ ರಾಜ್ಯ ಬಿಜೆಪಿಯಲ್ಲೂ ರಾಜ್ಯಾಧ್ಯಕ್ಷರ ಬದಲಾವಣೆಯ ಅಸಮಾಧಾನದ ಹೊಗೆಯಾಡುತ್ತಿದ್ದು, ಯಾವಾಗ ಸ್ಫೋಟವಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಚಂದ್ರು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಹೃದಯಾಘಾತದ ಭೂತ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಅದರಲ್ಲೂ ಹಾಸನ ಜಿಲ್ಲೆ. ಇವತ್ತು ಒಂದೇ ದಿನ ಹಾಸನ ಜಿಲ್ಲೆಯಲ್ಲೇ 4 ಉಸಿರು ಚೆಲ್ಲಿದ್ದಾರೆ. ಈ ಹಾರ್ಟ್ ಅಟ್ಯಾಕ್ ಅನ್ನೋ ದೆವ್ವ ವಿದ್ಯಾರ್ಥಿಗಳು, ರೈತರು, ವೃದ್ಧರು, ಆಟೋ ಚಾಲಕರು ಯಾರನ್ನು ಬಿಡದೆ ಬಲಿ ಪಡಿತಾ ಇದೆ. ಹೃದಯಾಘಾತದ ರಾಜಧಾನಿಯಾಗುತ್ತಿದೆ ಹಾಸನ. 42 ದಿನದ ಅಂತರದಲ್ಲಿ ಬರೋಬ್ಬರಿ 22 ಮಂದಿ ಬಲಿ. ಹಾಸನ ಜಿಲ್ಲೆಗೆ ಅದ್ಯಾರ ಕಣ್ಣು ಬಿತ್ತೋ ಏನೋ, ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ಗೆ ಯುವಕ ಯುವತಿಯರು ಬಲಿಯಾಗುತ್ತಿದ್ದಾರೆ. ಕೇವಲ 42 ದಿನದ ಅಂತರದಲ್ಲಿ ಬರೋಬ್ಬರಿ 22 ಮಂದಿ ಈ ಹೃದಯಾಘಾತಕ್ಕೆ ಉಸಿರು ಚೆಲ್ಲಿದ್ದಾರೆ. ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರೋ ಕೇಸ್ ಹೆಚ್ಚಾಗುತ್ತಲೇ ಇದೆ. ರಾಜ್ಯದ ಇತರೆ ಪ್ರದೇಶಗಳಲ್ಲಿ ಹೃದಯಾಘಾತದಿಂದ ಮೃತಪಡೋ ಲೆಕ್ಕ ಏನು ಕಮ್ಮಿ ಇಲ್ಲ. ಆದರೆ ಹಾಸನದಲ್ಲಿ ಹೆಚ್ಚಾಗಿ ಯುವ ಜನರೇ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗುತ್ತಿದ್ದಾರೆ. ರಜೆಗೆ ಬಂದಿದ್ದ ಸೈನಿಕ ಹೃದಯಾಘಾತಕ್ಕೆ ಬಲಿ. ಹಾರ್ಟ್ ಅಟ್ಯಾಕ್ನಿಂದ ಡಿ ಗ್ರೂಪ್ ನೌಕರ ಸಾವು. ಹೆಸರು ಕುಮಾರ್, ವಯಸ್ಸು 57 ವರ್ಷ, ಚನ್ನರಾಯಪಟ್ಟಣ. ಕಾಲೇಜು ಪ್ರೊಫೆಸರ್ಗೂ ಹೃದಯಾಘಾತ. ಹೆಸರು ಮುತ್ತಯ್ಯ, ವಯಸ್ಸು 58 ವರ್ಷ, ಹೊಳೆನರಸೀಪುರ. ಹೃದಯಾಘಾತದಿಂದ ಗೃಹಿಣಿ ಸಾವು. ಹೆಸರು ಲೇಪಾಕ್ಷಿ, ವಯಸ್ಸು 50 ವರ್ಷ, ಬೇಲೂರು. ಹೀಗೆ ಹಾಸನ ಜಿಲ್ಲೆಯಲ್ಲಿ ಇಂದು ಕೂಡ 4 ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇದಲ್ಲದೆ ವಿಜಯಪುರದ ವೈದ್ಯಕೀಯ ವಿದ್ಯಾರ್ಥಿ 26 ವರ್ಷದ ವೈಭವ್ ಕುಲಕರ್ಣಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ವೈಭವ ನಾ ನೋಡ್ಲಿಕ್ಕಾಗಿ ಹುಡುಗ ಬಹಳ ಸೌಮ್ಯ ಸ್ವಭಾವದ ಹುಡುಗ. ಈಗ ಇಂಥ ಇದ್ರೊಳಗ ಆದಾಗ ಬಹಳ ಜನ ಏನೇನೋ ಮಾತಾಡ್ಕೋತಾರ. ಬಟ್ ನಾನ್ ನೋಡ್ಲಿಕ್ಕಾಗಿ, ನಾನು ಅಷ್ಟೇ ಅಲ್ಲ, ನನ್ನ ಎಲ್ಲಾರು ನೋಡ್ಲಿಕ್ಕಾಗಿ ಬಹಳ ಸೌಮ್ಯ ಸ್ವಭಾವದ ಹುಡುಗ. ಅವ ಮಾತಾಡೋದಾಗ್ಲಿ, ಅವ್ನ ಇದು ಆಗ್ಲಿ. ಇನ್ನು ಅವ್ರ ಮಿತ್ರ ಹೇಳ್ಬೇಕು ಹೇಗಿದ್ರು, ಅವರು ಇಲ್ಲೇ ಬಾಗಲಕೋಟೆ ಮೆಡಿಕಲ್ ಕಾಲೇಜ್ದಾಗಿದ್ರು. ಸೊ ಬಹಳ ಒಳ್ಳೆ ಹುಡುಗ. ಮತ್ತ ಅವ ಪಾಪ ಒಬ್ಬನೇ ಇದ್ದ, ಬಹಳ ಕಷ್ಟಪಟ್ಟು ಅವ್ರ ತಂದೆಯವ್ರದ್ದು ಅವ್ರಿಗೆ ಮೆಡಿಕಲ್ ಆಗ್ಲಿ ಅನ್ನೋದೊಂದು ಇಚ್ಛಾದಿಂದ ಹಾಕಿದ್ರು. ಈ ರೀತಿ ಅದು ಕೈಗೆ ಬಂದು ತುತ್ತು ಬಾಯಿಗೆ ಬರಲ್ಲ ಅದಂಗೆ ಕೊನೆ ಇದರಲ್ಲಿ ಆಗಿದ್ದು ನಿಜಕ್ಕೂ ಫ್ಯಾಮಿಲಿ ಲಾಸ್, ಬಹಳ ದೊಡ್ಡ ಲಾಸ್ ಅದು. ಹಾಸನದಲ್ಲೇ ಯಾಕೆ ಹೆಚ್ಚು ಹೃದಯಾಘಾತ? ತನಿಖೆಗೆ ವಿಶೇಷ ಸಮಿತಿ ರಚಿಸಿದ ಸರ್ಕಾರ. ಇನ್ನು ಹಾಸನದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಕರ್ನಾಟಕ ಸರ್ಕಾರ ತನಿಖೆಗೆ ವಿಶೇಷ ಸಮಿತಿ ರಚಿಸಿದೆ. 3 ರಿಂದ 5 ಮಂದಿ ವೈದ್ಯರ ತಂಡದಿಂದ ತನಿಖೆ ನಡೆಸುವಂತೆ ಆರೋಗ್ಯ ಸಚಿವರು ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಸೂಚನೆ ನೀಡಿದ್ದಾರೆ. ಹೃದಯಾಘಾತಕ್ಕೆ ಅನೇಕ ಕಾರಣಗಳಿವೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಲೆವೆಲಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳು ಅಂದರೆ ಬದಲಾದ ಒಂದು ಜೀವನ ಶೈಲಿ, ಆಹಾರ ಪದ್ಧತಿಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವಂಥದ್ದು ಮತ್ತು ನಿಯಮಿತವಾಗಿ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ನಡೆಸುವಂಥದ್ದು ಮತ್ತು ಒತ್ತಡನೂ ಬಹಳ ಮುಖ್ಯ ಆಗುತ್ತೆ. ಒತ್ತಡನ ನಿಯಂತ್ರಣ ಮಾಡೋದಕ್ಕೆ ಪ್ರಾಣಾಯಾಮ, ಯೋಗ, ಧ್ಯಾನ ಮತ್ತು ಎಕ್ಸಸೈಸ್ ಅನ್ನೋದು ಬಹಳ ವೆರಿ ಇಂಪಾರ್ಟೆಂಟು. ಇನ್ನು ಹಾಸನದ ಸರಣಿ ಹೃದಯಾಘಾತ ಬಗ್ಗೆ ಪ್ರಧಾನಿ ಮೋದಿಗೆ ತಿಳಿಸಲು ಡಾಕ್ಟರ್ ಮಂಜುನಾಥ್ ನಿರ್ಧಾರ ಮಾಡಿದ್ದಾರಂತೆ. ಹೃದಯಾಘಾತಕ್ಕೊಳಗಾದವರಿಗೆ ತುರ್ತು ಚಿಕಿತ್ಸೆ ನೀಡೋ ಸ್ಟೆಮಿ ಯೋಜನೆಯನ್ನ ರಾಜ್ಯದ ಎಲ್ಲಾ ಆಸ್ಪತ್ರೆಗಳಲ್ಲಿ ಜಾರಿಗೊಳಿಸೋ ಬಗ್ಗೆ ಪ್ರಧಾನಿಯವರೊಂದಿಗೆ ಚರ್ಚಿಸಲಿದ್ದಾರೆ. ಸ್ಮಾರ್ಟ್ ಸಿಟಿ, ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತೆಲ್ಲ ಹೆಗ್ಗಳಿಕೆ ಪಡೆದಿರುವ ಬೆಂಗಳೂರು ರಸ್ತೆಗಳ ಸ್ಥಿತಿ ನಿಜಕ್ಕೂ ಅಯೋಮಯ. ನಗರದ ಪ್ರಮುಖ ರಸ್ತೆಗಳಲ್ಲೇ ಗುಂಡಿಗಳ ಸಾಮ್ರಾಜ್ಯವಿದ್ದು ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ಡೆಡ್ಲಿ ರಸ್ತೆಗಳ ರಿಯಾಲಿಟಿ ಚೆಕ್ ನಿಮ್ಮ ಮುಂದೆ. ಬ್ರ್ಯಾಂಡ್ ಬೆಂಗಳೂರಲ್ಲಿ
ನಗರದಲ್ಲಿ ಕಿತ್ತೋದ್ ರಸ್ತೆಗಳು. ರಿಪಬ್ಲಿಕ್ ಕನ್ನಡ ಮೆಗಾ ರಿಯಾಲಿಟಿ ಚೆಕ್. ಬಾಯ್ ಬಿಟ್ರೆ ಸಾಕು ನಮ್ಮ ಡಿಕೆ ಸಾಹೇಬ್ರು ಸೇರಿ ಎಲ್ಲ ಜನಪ್ರತಿನಿಧಿಗಳು ಬ್ರ್ಯಾಂಡ್ ಬೆಂಗಳೂರು ಅಂತಾರೆ. ಆದ್ರೆ ಬ್ರ್ಯಾಂಡ್ ಬೆಂಗಳೂರಲ್ಲಿ ಗುಂಡಿಗಳದ್ದೇ ಸಾಮ್ರಾಜ್ಯವಾಗಿದೆ. ರಸ್ತೆಯಲ್ಲಿ ಗುಂಡಿ ಇದಾವ ಅಥವಾ ಗುಂಡಿಯಲ್ಲೇ ರಸ್ತೆ ಇದೆಯಾ ಅಂತ ಕನ್ಫ್ಯೂಸ್ ಆಗುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಡೆಡ್ಲಿ ರೋಡ್ಗಳು ಸೃಷ್ಟಿಸಿರೋ ಅವಾಂತರ ಒಂದೆರಡಲ್ಲ. ಪ್ರತಿನಿತ್ಯ ಹಲವಾರು ಅಪಘಾತಗಳು ಸಂಭವಿಸುತ್ತಲೇ ಇವೆ. ಇದೀಗ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಪ್ರಯಾಣಿಕರ ಅಳಲು, ಅವ್ಯವಸ್ಥೆ ರಸ್ತೆಗಳ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ರಿಯಾಲಿಟಿ ಚೆಕ್ 1, ನಂದಿನಿ ಲೇಔಟ್. ಮನುಷ್ಯನನ್ನೇ ಹೂತು ಹಾಕುವಷ್ಟು ಆಳದ ಗುಂಡಿ. ನಾವೀಗ ನಂದಿನಿ ಲೇಔಟ್ ಬಳಿ ಇದ್ದೀವಿ, ಸುರಾನ ಕಾಲೇಜ್ ಮುಂಭಾಗ. ಈಗ ಈ ಗುಂಡಿಯನ್ನು ನೋಡ್ತಾ ಇದ್ದೀರಾ. ಈ ರಸ್ತೆ ಗುಂಡಿ ಯಾವ ಮಟ್ಟಕ್ಕಿದೆ ಅಂದ್ರೆ ನನ್ನ ಎದೆ ಲೆವೆಲ್ಗೆ ನನ್ನೀಗ ಮುಚ್ಚಬಹುದು. ಇವಾಗ ನನ್ನನ್ನು ನೀವು ಗುಂಡಿಲಿ ಮುಚ್ಚಬಹುದು ಈಗ ಈಸಿಯಾಗಿ. ಇಷ್ಟರ ಮಟ್ಟಿಗೆ ಗುಂಡಿ ಇರುವಂತದ್ದು. ರಿಯಾಲಿಟಿ ಚೆಕ್ 2, ಕೆಂಗೇರಿ. ಗುಂಡಿಗಳಿಗೆ ವಿಶೇಷ ಪೂಜೆ ಮಾಡಿ ಆಕ್ರೋಶ. ರಿಯಾಲಿಟಿ ಚೆಕ್ 3, ಕೆಂಪೇಗೌಡ ಲೇಔಟ್, ಲಗ್ಗೆರೆ. 2 ವರ್ಷಗಳಿಂದ ಗುಂಡಿ ಗಂಡಾಂತರ. ದಿನಕ್ಕೆ ಎಷ್ಟೋ ಜನ 3-4 ಸರಿ ನಮ್ಮ ಕಣ್ಣೆದುರುಗಡೆನೆ ಸ್ಕಿಡ್ಡಾಗಿ ಬೀಳೋದು, ಮಕ್ಕಳುಗಳು, ವಯಸ್ಸಾದವರು ಎಲ್ಲ ಆ ಥರ ಬಿದ್ದು ಗಾಯಗಳು ಮಾಡ್ಕೊಂಡು ಹೋಗ್ತಾವ್ರೆ. ನಾವು ಕಣ್ಣಿದ್ದು ಕುಳ್ಳರಾಗಿ ನೋಡಿಕೊಂಡು ಸುಮ್ಕೆ ಇದೀವಿ. ರಿಯಾಲಿಟಿ ಚೆಕ್ 4, ಸರ್ಜಾಪುರ. ಗುಂಡಿ ಬಿದ್ದು 6 ತಿಂಗಳಾದ್ರೂ ನಿರ್ಲಕ್ಷ್ಯ. ಮಾರುತಹಳ್ಳಿ ಮತ್ತು ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿದ್ದೀನಿ. ಈ ಮುಖ್ಯ ರಸ್ತೆಯ ಪರಿಸ್ಥಿತಿ ಹೇಗಿದೆ ಅಂತ ನಾವು ನೋಡ್ತಾ ಹೋದ್ರೆ ಇಡೀ ರಸ್ತೆ ಈಗ ಗುಂಡಿಮಯ ಗುಂಡಿಮಯ ಗುಂಡಿಮಯ. ಎಲ್ಲೋದ್ರೂ ಕೂಡ ಕಂಪ್ಲೀಟ್ ಆಗಿ ಗುಂಡಿಗಳೇ ಇರುವಂಥದ್ದು. 8 ವರ್ಷದ ಹಿಂದೆ ಕೂಡ ನಾನು ಇದೇ ಸುದ್ದಿಯನ್ನು ಮಾಡಿದ್ದೆ. ಇವತ್ತು ಕೂಡ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ರಸ್ತೆ ಗುಂಡಿಗಳು ಎಲ್ಲಿ ಕೂಡ ಜನ ಇವತ್ತಿಗೂ ಕೂಡ ಈ ರಸ್ತೆ ಗುಂಡಿಗಳು ಬಿದ್ದು ಸಾವನ್ನಪ್ಪುವಂತಹ ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ. ರಿಯಾಲಿಟಿ ಚೆಕ್ 5, RR ನಗರ. ಗಲ್ಲಿಗಳಲ್ಲಿ ಗುಂಡಿ ಕಾರುಬಾರು. RR ನಗರದಲ್ಲಿ ಇರುವಂತಹ ಒಂದು BHL ಲೇಔಟ್ ನಲ್ಲಿ ಇದ್ದೀನಿ. ಈ ಒಂದು ಲೇಔಟ್ ನ ರಸ್ತೆಗಳನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಇಲ್ಲೊಂದು ಭಯದ ವಾತಾವರಣ ನಿರ್ಮಾಣವಾಗುತ್ತೆ. ಯಾಕಂದ್ರೆ ಇಡೀ ರಸ್ತೆ ಏನಿದಾವೆ ಈ ರಸ್ತೆಗಳು ರಸ್ತೆ ಗುಂಡಿಗಳಿಂದ ಕೂಡಿರುವಂತದ್ದು. ಬೈಕ್ ಸವಾರರು ಇಲ್ಲಿ ಓಡಾಡಬೇಕಂದ್ರೆ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇದು RR ನಗರದ ಮತ್ತೆ ಯಶವಂತಪುರಕ್ಕೆ ಸಂಪರ್ಕ ಕಲ್ಪಿಸುವಂತಹ BHL ಬಡಾವಣೆಯ ಮುಖ್ಯ ರಸ್ತೆ. ರಿಯಾಲಿಟಿ ಚೆಕ್ 6, ಉತ್ತರಹಳ್ಳಿ. 1 ಕಿಲೋಮೀಟರ್ ಉದ್ದಕ್ಕೂ ಡೆಡ್ಲಿ ಗುಂಡಿಗಳು. ಉತ್ತರಹಳ್ಳಿಯ ಮುಖ್ಯ ರಸ್ತೆಯಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಗುಂಡಿ ಪ್ರಮಾಣ ಇದೆ ಎಂಬುದು. ಇಲ್ಲಿನ ವಾಹನ ಸವಾರರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ಟೂ ವೀಲರ್ಗಳು ಸ್ಕಿಡ್ ಆಗಿ ಬಿದ್ದಿದ್ದಾರೆ, ಕೈಕಾಲು ಸಹ ಮುರಿದುಕೊಂಡಿದ್ದಾರೆ, ಜೀವ ಹೋಗಿದೆ. ಯಾಕಂದರೆ ಸಾಕಷ್ಟು ಗುಂಡಿಗಳು ಬಿದ್ದು ಪ್ರಾಣ ಹಾನಿ ಸಂಭವಿಸ್ತಿದೆ. ಆದರೂ BMP ಅಧಿಕಾರಿಗಳು ಅಲರ್ಟ್ ಆಗಿಲ್ಲ. ಮತ್ತೊಂದು ಕಡೆ ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅಂತಾರೆ. ಈ ಒಂದು ರಸ್ತೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಪರಿ ಗ್ರೇಟ್ ಆಗಿದೆ. ರಿಯಾಲಿಟಿ ಚೆಕ್ 7, ರಾಜ್ಕುಮಾರ್ ರಸ್ತೆ. ನಿತ್ಯ ಯಮರೂಪಿ ಗುಂಡಿಗಳ ದರ್ಶನ. ರಾಜ್ಕುಮಾರ್ ಸಮಾಧಿಯ ಸರ್ಕಲ್ ಏನಿದೆ ಆ ಸರ್ಕಲ್ ನಲ್ಲಿ ಇದ್ದೀನಿ. ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರ್ಬೋದು ಈ ಒಂದು ರಸ್ತೆ ಏನಿದೆ ಇದು ಪೀಣ್ಯದಿಂದ ಈ ಕಡೆ ಮಹಾಲಕ್ಷ್ಮಿ ಲೇಔಟ್ ಹೋಗೋ ದಾರಿ ಇರ್ಬೋದು, ಇನ್ನು ಗೊರಗುಂಟೆ ಪಾಳ್ಯ ಹಾಗೆ ಸುಮ್ನಹಳ್ಳಿ ಕಡೆ ಹೋಗುವಂತ ಈ ಒಂದು ಸರ್ಕಲ್ ಏನಿದೆ ಈ ಸರ್ಕಲ್ ನಲ್ಲಿ ಸದ್ಯ ರಸ್ತೆಯ ಪರಿಸ್ಥಿತಿಯನ್ನ ನೀವು ಗಮನಿಸ್ತಾ ಇರ್ಬೋದು. ಹಾಕಿರುವಂತಹ ಏನೋ ಈ ಜಲ್ಲಿಗಳು ಮೇಲೆದ್ದು ಬಂದಿದ್ದಾವೆ. ರಿಯಾಲಿಟಿ ಚೆಕ್ 8, ಶಾಂತಿನಗರ. ವಿಲ್ಸನ್ ಗಾರ್ಡನ್ ನಲ್ಲಿ ಗುಂಡಿಗಳದ್ದೇ ಕಾರುಬಾರು. ಶಾಂತಿನಗರದ ಬಸ್ ನಿಲ್ದಾಣ ಏನಿದೆ ಅದರ ಹಿಂಭಾಗದಲ್ಲಿರುವಂತಹ ಒಂದು ರಸ್ತೆಯಲ್ಲಿದ್ದೀನಿ. ಇದು ಹೊಂಬೇಗೌಡ ವಾರ್ಡ್ ಏನಿದೆ, ಹೊಂಬೇಗೌಡ ನಗರದ ವಾರ್ಡ್ ಏನಿದೆ ಆ ಒಂದು ವಾರ್ಡ್ನಲ್ಲಿರುವಂಥ HC ಸಿದ್ದಯ್ಯ ರಸ್ತೆ. ಈ ರಸ್ತೆಯಲ್ಲಿ ರಸ್ತೆ ಗುಂಡಿಗಳು ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ನಿಮ್ಗೆ ಬಹಳ ಸ್ಪಷ್ಟವಾಗತ್ತೆ. ರಿಪಬ್ಲಿಕ್ ಕನ್ನಡ ಫೀಲ್ಡ್ಗಿಳಿದು ಗುಂಡಿ ಕರ್ಮಕಾಂಡ ಬಯಲು ಮಾಡುತ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ವಾರದೊಳಗೆ ಗುಂಡಿ ಮುಚ್ಚೋ ಭರವಸೆ ನೀಡಿದ್ದಾರೆ. ಆದ್ರೆ ರಿಪಬ್ಲಿಕ್ ಕನ್ನಡ ಇಷ್ಟಕ್ಕೆ ಸುಮ್ಮನೆ ಬಿಡಲ್ಲ. ಸಮಸ್ಯೆ ಸರಿಯಾಗೋವರೆಗೂ ನಿರಂತರ ಫಾಲೋ ಅಪ್ ಮಾಡ್ತಾನೆ ಇರುತ್ತೆ. ಯಾಕಂದ್ರೆ ಇದು ನಿಮ್ಮ ಧ್ವನಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಸೂರ್ಯನನ್ನು ದಾಟುತ್ತಿದ್ದ ವೇಳೆ ಅದ್ಭುತ ಕ್ಷಣವನ್ನು ಅಮೆರಿಕದ ಛಾಯಾಗ್ರಾಹಕ ಸೆರೆ ಹಿಡಿದಿದ್ದಾರೆ. ಖಗೋಳ ಛಾಯಾಗ್ರಾಹಕ
ಆಂಡ್ರೂ ಮೆಕಾರ್ಥಿ ISS ಸೂರ್ಯನ ಮುಂದೆ ನೇರವಾಗಿ ಹಾದು ಹೋಗುತ್ತಿರುವ ಅಪರೂಪದ ಫೋಟೋವನ್ನು ಕ್ಲಿಕ್ಕಿಸಿದ್ದಾರೆ. ಈ ಫೋಟೋ ಸದ್ಯ ಸೀಮಿತ ಆವೃತ್ತಿಯ ಮುದ್ರಣವಾಗಿದೆ. ಈ ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಫೋಟೋ ಆಫ್ ದಿ ಇಯರ್ ಅಂತ ಹೇಳಲಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH